ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕೊತ್ತಂಬರಿ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲ್. ನಾನು ಇಂಜಿನಿಯರ್ ಸಚಿನ್ ಕೊತ್ತಂಬರಿ. ಈ ಹಿಂದೆ ಈ ಮನೆಯ ವಿಡಿಯೋ ನೋಡಿದಿರಿ. ಅಂಡರ್ ಕನ್ಸ್ಟ್ರಕ್ಷನ್ ಇವಾಗ ಕಂಪ್ಲೀಟ್ ಆಗಿದೆ, ವಿತ್ ಇಂಟೀರಿಯರ್ ಆಗಿದೆ. ಯಾವ ಥರ ಆಗಿದೆ ತೋರಿಸ್ತೀನಿ. ಒಳಗಡೆ ಒಂದು ಸಲ ಎಲಿವೇಷನ್ನ ನೋಡ್ಕೊಂಬಿಡಿ. ಇದು ಮೆಟಲ್ ಗೇಟ್ ಇದೆ, ಎಂಟಡಿ ಅಗಲ. ಇದು ಪಾರ್ಕಿಂಗು. ಗ್ರಾನೈಟ್ ಹಾಕಿದ್ದೀವಿ, ಇಲ್ಲಿ ಸ್ವಲ್ಪ ಡಿಸೈನ್ ಮಾಡ್ಕೊಂಡಿದ್ದೀವಿ, ವೈಟ್ ಗ್ರಾನೈಟ್ ಮಿಕ್ಸ್ ಮಾಡ್ಕೊಂಡು. ಪಾರ್ಕಿಂಗ್ ಇದು 10x10 ಇದೆ. ಇಲ್ಲಿವರೆಗೂ ಉದ್ದ 10 ಇದೆ. ಕಾರ್ ನಿಲ್ಸೋಕ್ಕಾಗಲ್ಲ ಇದರೊಳಗಡೆ. ಕೆಳಗಡೆ ಪೋರ್ಷನ್ ಬಂದುಬಿಟ್ಟು ಗ್ರೌಂಡ್ ಫ್ಲೋರಲ್ಲಿ 2 BHK ಇದೆ. ಮೇಲ್ಗಡೆ 1 BHK 2 ಪೋರ್ಷನ್ ಆಗಿದ್ದಾವೆ. ಇದು ಎಲಿವೇಷನ್ ಟೈಲ್ಸ್ ನೋಡ್ಕೊಳ್ಳಿ. ಇಲ್ಲಿ ಮೇನ್ ಡೋರ್ ಸ್ಟೆಪ್ಸ್ ಇದೆ. ಇಲ್ಲಿ ಗ್ರಾನೈಟ್ ಹಾಕಿದ್ದೀವಿ, ವೈಟ್ ಮತ್ತು ಬ್ಲ್ಯಾಕ್ ಮಿಕ್ಸ್ ಮಾಡಿ. ಇದು ಮೇನ್ ಡೋರು. ಟೀಕುಡ್ ಹ್ಯಾಂಡಲ್ ಇದೆ. ಇದಕ್ಕೆ ಅಲ್ಡ್ರಾಪ್ ಯೂಸ್ ಮಾಡಿಲ್ಲ, ಪಿನ್ಸ್ ಲಾಕ್ ಇದೆ ಮೇಲೆ ಕೆಳಗಡೆ. ಏನಾಗ್ತಾ ಇದೆಯಲ್ಲ ಪಿ ಪಾಲಿಶ್ ಮಾಡಿರೋದು. ಇದು SS ರೈಲಿಂಗ್ ಇದೆ ಮೇನ್ ಡೋರ್ಗೆ. ಇಲ್ಲಿ ಇದು 5 ಫೀಟ್ ಅಗಲ, 7 ಫೀಟ್ ಹೈಟ್ ಇದೆ ಮೇನ್ ಡೋರು. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಫ್ಲೋರಿಂಗ್ಗೆ ನಾವು ಗ್ರಾನೈಟ್ ಯೂಸ್ ಮಾಡಿದ್ದೀವಿ. ಇದು ವೈಟ್ ಕಲರ್ ಗ್ರಾನೈಟ್ ಇದೆ. ಆಮೇಲೆ ಸ್ಕರ್ಟಿಂಗಿಗೆ ಬ್ಲ್ಯಾಕ್ ಕಲರ್ ಹಾಕಿದ್ದೀವಿ. ವಿಂಡೋಸ್ ಎಲ್ಲ UPVC ಯೂಸ್ ಮಾಡಿದ್ದೀವಿ. ವಿತ್ ಮೆಶ್ ಇದೆ, 3 ಟ್ರ್ಯಾಕು. ಇಲ್ಲಿ 2 ಫ್ಯಾನ್ ಇದೆ. ಫ್ಯಾನ್ ಹೈಲೈಟ್ ಆಗಿದೆ, ವೈಟ್ ಸೀಲಿಂಗ್ ಇರೋದ್ರಿಂದ. ಆಮೇಲೆ ಇಲ್ಲಿ ಮಧ್ಯೆ ಜೂಮರ್ ಬರುತ್ತೆ. ಸಿಂಪಲ್ ಆಗಿರೋ ಡಿಸೈನ್ ಯೂಸ್ ಮಾಡಿದ್ದೀವಿ. ಇದು TV ಯೂನಿಟು. ಇಲ್ಲಿ ಇದು TV ವುಡನ್ ಕಲರ್ ಯೂಸ್ ಮಾಡಿದ್ದೀವಿ. TV ಪ್ಯಾನಲ್ ಇದು. ಆಮೇಲೆ ಇವು ಲೋವರ್ಸು. ಇದು ಡ್ರಾವರ್ಸ್ ಮಾಡಿದ್ದೀವಿ. ಇದು ಓಪನ್ ಸೆಲ್ಫ್ಸ್ ಇದೆ, ಏನಾದರೂ ಇಟ್ಕೊಳ್ಳೋಕ್ಕೆ, ಬುಕ್ಸ್ ಆಗಲಿ ಏನಾದರೂ. ಇಲ್ಲಿ ಡ್ರಾವರ್ ಇದೆ. ಇದು ಈ ಥರ. ಇದು SS ಹ್ಯಾಂಡಲ್ಲು, ದೊಡ್ಡದಾಗಿರೋ ಹ್ಯಾಂಡಲ್ ಇದೆ. ಸ್ಕಲ್ಪ್ಚರ್ ಇಟ್ಕೊಳ್ಳೋಕ್ಕಿದೆ. ಗಣೇಶ ಆಗಲಿ ಬುದ್ಧ ಆಗಲಿ ಒಂದು ಇಷ್ಟು ಹೈಟ್ ಇರೋದು. ಇದು ಡ್ರಾವರು. ಈ ಥರ ಕೆಳಗಡೆ ಸ್ಟೋರೇಜ್ಗೆ 3 ಡ್ರಾವರ್ಸ್ ಇದೆ, ಏನಾದರೂ ಇಟ್ಕೊಳ್ಳೋಕ್ಕೆ. ಇದು ಲೋವರ್ಸ್ ಇದೆ, PVC ಲೋವರ್ಸ್ ಅಂತೀವಿ ಇದನ್ನು. ಶೋಕೇಸ್ ಥರ ಏನಾದರೂ ಇಟ್ಕೊಳ್ಳೋಕ್ಕೆ. ಇಲ್ಲಿ 2 ಲೈಟಿಂಗ್ಸ್ ಇದೆ. ಚಿಕ್ಕದಾಗಿರೋ 2 ಲೈಟಿಂಗ್ಸ್ ಬರುತ್ತೆ ಅಲ್ಲಿ ಸೆಲ್ಫ್ಸಿಗೆ. ಈ ಕಡೆ ಒಳಗಡೆ ಬಂದರೆ ಮಾಸ್ಟರ್ ಬೆಡ್ರೂಮ್ಗೆ ಬರ್ತೀವಿ. ಇದು ಡೋರ್ ಇದೆ, ಫ್ಲಶ್ ಡೋರು. ಆಮೇಲೆ ಇದು ನೀಮ್ ಫ್ರೇಮ್ ಇದೆ, ನೀಮ್ ವುಡ್ದು. ಫ್ಲೋರಿಂಗ್ ಎಲ್ಲ ಗ್ರಾನೈಟೇ ಇದೆ. ಇದು ವಾರ್ಡ್ರೋಬು. ಈ ಥರ ಇದೆ ಸ್ಟೋರೇಜ್ಗೆ. ಇದು ಲಾಕ್ಸ್ ಇದೆ ಇದಕ್ಕೆ.
ಡ್ರಾವರು, ಇದು ಡೋರು, ಕೆಳಗಡೆ ಒಂದು ಡ್ರಾವರ್ ಇದೆ. ಇಲ್ಲಿ ಬಟ್ಟೆ ಹ್ಯಾಂಗಿಂಗ್ ಇದೆ, ಇಲ್ಲಿ ಫೋಲ್ಡಿಂಗ್ ಏನಾದರೂ ಇಡಬಹುದು, ಬಟ್ಟೆ ಮಡಚಿ. ಕೆಳಗಡೆ 2 ಸೆಲ್ಸ್ ಇದೆ. ಆಮೇಲೆ ಈ ಕಡೆ ಇಲ್ಲೊಂದು ಹ್ಯಾಂಗಿಗೆ ಇಲ್ಲಿ ಡ್ರಾವರ್ಸ್ ಇದೆ. ಇಲ್ಲಿ ಸೆಲ್ಸ್ ಇದೆ. ಇದು ಡ್ರೆಸ್ಸಿಂಗಿಗೆ. ಇಲ್ಲಿ ಗ್ಲಾಸ್ ಇದೆ, ಗ್ಲಾಸ್ ಹಿಂದ್ಗಡೆ ಸ್ಟೋರೇಜ್ಗಿದೆ. ಇದು ಬ್ಯಾಂಗಲ್ಸ್ ಇದೆ, ಏನಾದರೂ ಹಾಕೊಳ್ಳೋಕ್ಕೆ. ಆಮೇಲೆ ಇಲ್ಲಿ ಸೆಲ್ಸ್ ಇದೆ, 3 ಸೆಲ್ಸು, ಸಣ್ಣ ಪುಟ್ಟ ಏನಾದರೂ ಇಟ್ಕೊಳ್ಳೋಕ್ಕೆ, ಕಾಸ್ಮೆಟಿಕ್ಸ್ ಆ ಥರ. ಆಮೇಲೆ ಇಲ್ಲೊಂದು ಡ್ರಾವರ್ ಇದೆ, ಇನ್ನೂ ಏನಾದರೂ ಇಟ್ಕೊಳ್ಳೋಕ್ಕೆ. ಇಲ್ಲಿ ಒಂದು ಬ್ಯಾಂಗಲ್ ಹ್ಯಾಂಗಿಗೆ, ಬ್ಯಾಂಗಲ್ಸ್ ಏನಾದರೂ ಇಟ್ಕೊಳ್ಳೋಕ್ಕೆ. ಆಮೇಲೆ ಇದು ಕೂತ್ಕೊಳ್ಳೋಕ್ಕೆ ಮಾಡಿರೋದು. ಈ ಕಡೆ ಇದೊಂದು ವಿಂಡೋ ಇದೆ, ಇದಕ್ಕೆ ವಿಂಡೋ ಮತ್ತು ವೆಂಟಿಲೇಟ್ರು. ಇದು ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇದು WPC ಡೋರು, ಇದು WPC ಡೋರ್ ಇದು. ಆಮೇಲೆ ಇದಕ್ಕೆ ಫ್ರೇಮ್ ಮಾಡಿದ್ದೀವಿ, ಗ್ರಾನೈಟ್ ಫ್ರೇಮ್ ಇದು. ಒಳಗಡೆ 1/2 ಟೈಲ್ಸ್ ಇದೆ ವಾಲಿಗೆ. ಇದು ಶುಗರ್ ಫಿನಿಶಿಂಗ್, ಶೈನ್ ಆಗುತ್ತೆ ಈ ಥರ. ಇದು 1/1 ಬರುತ್ತೆ ಮಾಮೂಲಿ. ಆಮೇಲೆ ಇಲ್ಲಿ ವಾಶ್ ಬೇಸಿನ್ ಇದೆ, ಹ್ಯಾಂಡ್ ವಾಶ್, ಕಾರ್ನರು ವಾಶ್ ಬೇಸಿನ್ ಚಿಕ್ಕದಾಗಿರೋದು. ಆಮೇಲೆ ಇಲ್ಲಿ ವಾಲ್ ಮಿಕ್ಸರು, ಇದು ಶಾವರು, ಇದು ಗೀಸರ್ಗೆ ಪಾಯಿಂಟ್ ಮಾಡಿರೋದು. ಆಮೇಲೆ ಇಲ್ಲಿ ಫಿಟ್ಟಿಂಗ್, ಇದು ಕಮೋಡು, ವೆಸ್ಟರ್ನ್ ಕಮೋಡು, ಒಂದು ವೆಂಟಿಲೇಟರ್ ಇದೆ. ಇದು ಶುಗರ್ ಫಿನಿಶಿಂಗ್ ಇರೋ ಟೈಲ್ಸ್ಗಳಿವೆ. ಇದು ಒಂದು ವಾಲನ್ನು ಹೈಲೈಟ್ ಮಾಡಿದ್ದೀನಿ, ಫ್ಲೋರಿಂಗ್ ಮತ್ತು ಈ ವಾಲ್ನ ಹೈಲೈಟ್ ಮಾಡಿದ್ದೀನಿ ಡಾರ್ಕ್ ಟೈಲ್ಸಿಂದ. ಬೇರೆ ಕಡೆ ಎಲ್ಲ ಲೈಟ್ ಟೈಲ್ಸ್ ಇದೆ. ಬನ್ನಿ, ಹೀಗೆ ಹೋದರೆ ಪ್ಯಾಸೇಜ್ ಬರುತ್ತೆ. ಇಲ್ಲಿ 3 ಅಡಿ ಅಗಲ ಪ್ಯಾಸೇಜ್ ಇದೆ. ಇಲ್ಲಿ ಸ್ಟೋರೇಜ್ಗೆ ಮಾಡ್ಕೊಂಡಿದ್ದೀವಿ. ಇಲ್ಲೊಂದು ಸೇಮ್ ಹಾಲಲ್ಲಿ ಇತ್ತಲ್ಲ ಆ ಥರ. ಇಲ್ಲಿ 2 ಗ್ಲಾಸ್ ಸೆಲ್ಸ್ ಇದೆ. ಇಲ್ಲೊಂದು ಚಿಕ್ಕದಾಗಿರೋ ಲೈಟು. ಪ್ಯಾಸೇಜಲ್ಲಿ ಒಂದು ಲೈಟ್ ಇದೆ. ಇಲ್ಲಿ ಲಾಫ್ಟ್ ಇದೆ 2 ಬಾತ್ರೂಮ್ಗೆ. ಇದು ಕಾಮನ್ ಬಾತ್ರೂಮು, ಅದು ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮು. ಇಲ್ಲಿ ಲಾಫ್ಟ್ ಇದೆ, ಏನಾದರೂ ವೇಸ್ಟ್ ಮಟೀರಿಯಲ್ ಹಾಕೊಳ್ಳೋಕ್ಕೆ. ಇದು ಕಾಮನ್ ಬಾತ್ರೂಮು. ಸೇಮ್ ಇಲ್ಲಿ WPC ಡೋರ್ ಯೂಸ್ ಮಾಡಿದ್ದೀವಿ. ಆಮೇಲೆ ಇದು ಗ್ರಾನೈಟ್ ಫ್ರೇಮ್ ಆಗಿದೆ. ಇಲ್ಲಿಯೂ ವೆಸ್ಟರ್ನ್ ಇದೆ, 2 ಬಾತ್ರೂಮ್ಗೂ ವೆಸ್ಟರ್ನ್ ಫಿಟ್ಟಿಂಗ್ ಆಗಿದೆ ಕಮೋಡು. ಸೇಮ್ ಇಲ್ಲಿ ಕಾರ್ನರ್ ವಾಶ್ ಬೇಸಿನ್. ಇದು 1/2 ಟೈಲ್ಸ್ ಇದೆ ಇದಕ್ಕೂ ವಾಲಿಗೂ. ಇದು ಶವರು, ಆಮೇಲೆ ವಾಲ್ ಮಿಕ್ಸರು, ಇದು ಕಮೋಡು, ವೆಸ್ಟರ್ನ್ ಕಮೋಡ್ ಇದೆ. ಇಲ್ಲಿಯೂ ಟೈಲ್ಸ್ ಅದೇ ಥರ ಒಂದು ವಾಲ್ಗೆ ಹೈಲೈಟ್ ಮಾಡಿ, ಫ್ಲೋರಿಂಗ್ ಸೇಮ್ ಇದೆ. ಈ ಕಡೆ ಬಂದರೆ ಪ್ಯಾಸೇಜಿಂದ ಪೂಜಾ ಬರ್ತೀವಿ. ಪೂಜಾ ರೂಮ್ ಇದು. ಇದು ಟೀ ಕೋಟ್ ಡೋರ್ಗಳಿವೆ, ಮಧ್ಯೆ ಗ್ಲಾಸ್ ಹಾಕಿದ್ದೀವಿ. ಇದು ಇಚ್ಚಿಂಗ್ ಡಿಸೈನ್ ಇದೆ. ಮೇಲ್ಗಡೆ ಜಸ್ಟ್ ಓಮ್ ಹಾಕಿದ್ದೀವಿ. ಕಲರ್ ಏನು ತೊಗೊಂಡಿಲ್ಲ ನಾವು, ಸಿಂಪಲ್ ಆಗಿರೋದು. 2 ಹ್ಯಾಂಡಲ್ ಇದೆ ಇದಕ್ಕೆ. ಈ ಡೋರ್ನ ಓಪನ್ ಮಾಡಿದರೆ ಒಂದು ಸ್ಟೋರೇಜ್ಗೆ ಕೆಳಗಡೆ ಫರ್ನಿಚರಿಂದ ಮಾಡಿರೋದು ಸೆಲ್ಫ್ಸ್ ಇದೆ. ಒಳಗಡೆ ಅದು ಟಾಪಿಗೆ ಮಾಡಿಫೈಡ್ ಗ್ರಾನೈಟ್ ಅಂತ ಬರುತ್ತೆ. ಈ ವಾಲ್ಗೆ 2x4 ಟೈಲ್ಸ್ ಇದೆ. ಒಂದು ವೆಂಟಿಲೇಟರ್ ಇದೆ ಅಲ್ಲಿ ಒಳಗಡೆ. ಈ ಕಡೆ ಬಂದರೆ ಕಾಮನ್ ಬೆಡ್ರೂಮಿಗೆ ಬರ್ತೀವಿ. ಇಲ್ಲಿ ಇದು ಫ್ಲಶ್ ಡೋರು ರೆಡಿ ಇದೆ.
ಇಲ್ಲಿ ಗ್ರೇ ಕಲರ್ನ ಯೂಸ್ ಮಾಡಿದ್ದೀವಿ ಲ್ಯಾಮಿನೇಟ್ ವಾರ್ಡ್ರೋಬ್ ಇದೆ. ಇದು ಸ್ಟಡಿ ಟೇಬಲು ಅಥವಾ ಕಂಪ್ಯೂಟರ್ ಲ್ಯಾಪ್ಟಾಪ್ ಏನಾದರೂ ವರ್ಕ್ ಮಾಡ್ಕೊಳ್ಳೋಕ್ಕೆ. ಇಲ್ಲೊಂದು ಡ್ರಾವರ್ ಇದೆ. ಇದು ಡೋರು. ಇಲ್ಲಿ CPU ಅಥವಾ ಏನಾದರೂ ಇಟ್ಕೊಳ್ಳೋಕ್ಕಿದೆ. ಇಲ್ಲೊಂದು ವಿಂಡೋ ಬರುತ್ತೆ. ಫುಲ್ ಫ್ರೇಮ್ ತೊಗೊಂಡಿದ್ದಕ್ಕೆ ಗ್ರೇ ಕಲರ್. ಇಲ್ಲಿ ಈ ಥರ ಇದೆ. ಆ ಕಡೆ ಮಾಸ್ಟರ್ ಬೆಡ್ರೂಮ್ಗೆ ಸ್ಲೈಡಿಂಗ್ ಇತ್ತು. ಇದು ಓಪನೇಬಲ್ ಡೋರ್ಸು. ಇಲ್ಲಿ ಹ್ಯಾಂಗಿಂಗಿಗೆ ಇಲ್ಲಿ ಡ್ರಾವ್ಸ್ ಇದೆ ಎರಡು. ಇದಕ್ಕೆ ಲಾಕ್ ಇದೆ. ಇಲ್ಲಿ ಒಂದಕ್ಕೆ ಇಲ್ಲ. ಇಲ್ಲೊಂದು ಸೆಲ್ಫ್ ಇದೆ, ಫೋಲ್ಡಿಂಗ್ ಸೆಲ್ಫ್. ಈ ಕಡೆ ಎರಡು ಡೋರ್ ಬರುತ್ತೆ. ಇದು ಡೋರ್ ವಿತ್ ಲಾಕು ಈ ಥರ. ಇದು ಎರಡು ಡ್ರಾವರ್ಸ್ ಇದೆ. ಆಮೇಲೆ ಇಲ್ಲಿ ಹ್ಯಾಂಗಿಂಗ್ ಇದೆ. ಮೇಲೆ ಒಂದು ಫೋಲ್ಡಿಂಗ್ ಸೆಲ್ಫ್ ಇದೆ. ಮೇಲ್ಗಡೆ ಜಸ್ಟ್ ಡೋರ್ಸ್ ಇದೆ, ಏನಿಲ್ಲ. ಇಲ್ಲಿ ಸೆಲ್ಫ್ ಏನು ಮಾಡಿಲ್ಲ, ಜಸ್ಟ್ ಡೋರ್ಗಳಿದೆ. ಬೇಡವಾದ ವಸ್ತುಗಳು ಎಲ್ಲನೂ ಹಾಕ್ಬೋದು. ಈ ಕಡೆ ಇದು 4 ಅಡಿ ಇರೋ ವಿಂಡೋ. ಇದು UPVC ವಿಂಡೋ. ಮೇಲ್ಗಡೆ ಒಂದು ವೆಂಟಿಲೇಟರ್ ಇದೆ ಸೇಮ್. ಈ ಕಡೆ ಒಂದು ಕಡಪ ಸ್ಟೋರೇಜ್ ಮಾಡಿದ್ದೀವಿ, ಏನಾದರೂ ಇಟ್ಕೊಳ್ಳೋಕ್ಕೆ. ಕಡಪ ಸೆಲ್ಫ್ಸ್ ಇದೆ. ಜಸ್ಟ್ ಡೋರ್ ಹಾಕಿದ್ದೀವಿ ಇದಕ್ಕೆ. ಈ ಥರ ಬರುತ್ತೆ. ಇದೆ ಸೈಡಲ್ಲಿ ಒಂದು ಮಿರರ್ ಹಾಕಿದ್ದೀವಿ ಡ್ರೆಸ್ಸಿಂಗಿಗೆ ಅಂತ. ಇದು ಫೋಲ್ಡಿಂಗ್ ಟೇಬಲ್ ಇದೆ. ಈ ಥರ ಫೋಲ್ಡ್ ಆಗುತ್ತೆ. ಇಲ್ಲಿ ಮಿರರ್ ಇದೆ. ಈ ಥರ ಇಟ್ಬಿಟ್ರೆ ಟೇಬಲ್ ಆಗುತ್ತೆ. ಆಮೇಲೆ ಈ ಕಡೆ ಬಂದರೆ ಕಿಚನಿಗೆ ಬರ್ತೀವಿ. ಇದು ಆರ್ಚು. ಇಲ್ಲೆಲ್ಲ ಕಾರ್ನರ್ ಸೆಲ್ಫ್ ಇದೆ. ಕಿಚನ್ಗೆ ಆಪ್ರೇಟಿಂಗ್ ಇಲ್ಲಿಂದ ಲೈಟ್ಸು, ಫ್ಯಾನ್ಸ್ ಆಗಲಿ. ಇದು ಕಾರ್ನರ್ ಸೆಲ್ಫ್ಸು ಗ್ಲಾಸಿಂದ. ಇದು ವೈಲೆಟ್ ಕಲರ್ನ. ಇಲ್ಲಿ ಸ್ಟೋರೇಜ್ ಅಂತ ಇದೆ, ಕಡಪ ಇದೆ ಒಳಗಡೆ. ಕಡಪ ಸೆಲ್ಫ್ಸ್ ಇದೆ. ಮೇಲ್ಗಡೆ ಜಸ್ಟ್ ಡೋರ್ ಇದೆ. ವೈಲೆಟ್ ಕಲರ್ ಲ್ಯಾಮಿನೇಟನ್ನು ಯೂಸ್ ಮಾಡಿದ್ವಿ. ಈ ಕಡೆ ಸೆಲ್ಫ್ಸ್ ಇದೆ. ಈ ಕಡೆ ಬ್ಯಾಕ್ ಡೋರ್ ಇದೆ ಒಂದು. ಇಲ್ಲಿನೂ ಗ್ರಾನೈಟ್ ಯೂಸ್ ಮಾಡಿದ್ದೀವಿ. ಕಲರನ್ನು ವಾಲ್ಗೆ ಜಾಸ್ತಿ ಡಾರ್ಕ್ ಆಗಿರೋದನ್ನು ಯೂಸ್ ಮಾಡಿಲ್ಲ ನಾವು ಎಲ್ಲಿ ಆಗಲಿ. ಹಾಲ್, ಬೆಡ್ರೂಮ್, ಆಮೇಲೆ ಕಿಚನ್ ಆಗಲಿ. ಮೇಲ್ಗಡೆ ಇದು ಸ್ಟೋರೇಜ್ ಪರ್ಪಸ್ ಇದೆ. ಅಕ್ರಾಲಿಕ್ ಸೀಟನ್ನು ಯೂಸ್ ಮಾಡಿರೋದು. ಇಲ್ಲಿ ಲೈಟಿಂಗ್ ಬೆಳಕಿಗೋಸ್ಕರ ಕೆಳಗಡೆ ಕೌಂಟ್ರಿಗೆ, ಕಿಚನ್ ಕೌಂಟ್ರಿಗೆ. ಇಲ್ಲಿ ಸ್ಟವ್ ಬರುತ್ತೆ. ಇದೊಂದು ವಿಂಡೋ ಇದೆ 3 ಅಡಿ. ಇದು ಸ್ಟವ್ ಬರುತ್ತೆ, ಗ್ಯಾಸ್ ಸ್ಟವ್. ಆಮೇಲೆ ಕೆಳಗಡೆ ಇದು ಬಾಟಲ್ಸ್ ಏನಾದರೂ ಇಟ್ಕೊಳ್ಳೋಕ್ಕಿದೆ. ಇದು ಬ್ಲ್ಯಾಕ್ ಕಲರ್ ಯೂಸ್ ಮಾಡಿದ್ದೀವಿ. ಗ್ರಾನೈಟ್ ಇದು ಕಟ್ಲರಿ ಖಾಲಿ. ಇಲ್ಲಿ ಸ್ಟೋರೇಜ್ಗೆ ಸ್ಪೂನ್ ಏನಾದರೂ ಇಟ್ಕೋಬೋದು. ಇಲ್ಲಿ ಸ್ಟೋರೇಜ್ ಇದೆ. ಇಲ್ಲಿ ಕಾರ್ನರಲ್ಲಿ ಸಿಲಿಂಡ್ರ್ ಹೋಗುತ್ತೆ. ಈ ಕಡೆ ಸ್ಟೋರೇಜ್ಗಂತ ಇದೆ ಇಷ್ಟು. ಇಲ್ಲಿ ಪ್ಲೇಟ್ಸ್ ಏನಾದರೂ ಇಟ್ಕೊಳ್ಬೋದು. ಇಲ್ಲಿ ಸಿಂಕ್ ಇದೆ, ಕ್ವಾಡ್ ಸಿಂಕ್. ಇದು ಸ್ಯಾನ್ಯಾಕ್ ಫಿಟ್ಟಿಂಗ್ಸನ್ನ ಹಾಕಿದ್ದೀವಿ, ಕ್ಯಾಪ್ಸ್. ಇದು ಮಿಕ್ಸಿಗೆ ಬೋರ್ಡ್ ಇದೆ. ವಾಲ್ಗೆ
2x4 ವಾಲ್ ಟೈಲ್ ಇದೆ. ಇದು ಅವೆರಡನ್ನ ಹೈಲೈಟ್ ಮಾಡಿದ್ದೀವಿ. ಆಮೇಲೆ ಇಲ್ಲಿ ಏನಾದ್ರು ಇಟ್ಕೊಳ್ಳೋಕ್ಕೆ ಸಣ್ಣ ಪುಟ್ಟ ಬಾಕ್ಸಸ್ ಕ್ಲೋಸ್ ಆಗುತ್ತೆ. ಇಲ್ಲಿ ಸಣ್ಣ ಡಬ್ಬಿಗಳು ಏನಾದರೂ ಇಟ್ಕೋಬೋದು. ಇದು ಸಿಂಕ್ ಇದೆ, ಇಲ್ಲಿ ಕ್ವಾಡ್ ಸಿಂಕು. ಎಷ್ಟಿದೆ ಕಿಚನ್ ಎಲ್ ಶೇಪಲ್ಲಿ. ಇದು ಹೊರಗಡೆ ಬ್ಯಾಕ್ ಡೋರು. ಇಲ್ಲಿ ಯುಟಿಲಿಟಿ ಇದೆ, ವಾಷಿಂಗ್ ಇದೆ. ಪ್ಯಾಸೇಜಲ್ಲೆಲ್ಲ ಟೈಲ್ಸ್ ಹಾಕಿದ್ದೀವಿ ಸುತ್ತ. ಇಷ್ಟಿದೆ ಕೆಳಗಡೆ. ಇದು 2 BHK ಆಗಿತ್ತು. ಬನ್ನಿ ಹೀಗೆ ಹೊರಗಡೆ ಬರೋಣ. ಇಲ್ಲಿ ಸ್ಟೇರ್ ಕೇಸ್ ಇದೆ ಫಸ್ಟ್ ಫ್ಲೋರ್ ಹೋಗೋಕ್ಕೆ. ಆಮೇಲೆ ಅಲ್ಲಿ ಲ್ಯಾಂಡಿಂಗ್ ಕೆಳಗಡೆ ಒಂದು ಬಾತ್ರೂಮ್ ಇದೆ, ಅಂದರೆ ಇಂಡಿಯನ್ WC ಇದೆ ಒಳಗಡೆ. ಮತ್ತು ಬಾತ್ ಸಣ್ಣದೊಂದು ಬಾತ್ ಆಗಿದೆ. ಅಲ್ಲಿ ಒಂದು ಟ್ಯಾಪ್ ಇದೆ. ಇಲ್ಲಿ ಟೈಲ್ಸ್ ಹಾಕಿದ್ದೀವಿ. ಇಲ್ಲಿ ಗ್ರಾನೈಟ್ ಇದೆ. ಇಲ್ಲೊಂದು ಸ್ಟೆಪ್ ಬಂದಿದೆ. ಬನ್ನಿ ವೀಕ್ಷಕರೇ, ಮೇಲ್ಗಡೆ ಹೋಗೋಣ ಈಗ ಫಸ್ಟ್ ಫ್ಲೋರಿಗೆ. ಇದು ಫಸ್ಟ್ ಫ್ಲೋರ್ ಸ್ಟೇರ್ ಕೇಸ್ ಇದೆ ಹೋಗೋಕ್ಕೆ. ಆಮೇಲೆ ಇಲ್ಲಿ ಗ್ರಾನೈಟ್ ಹಾಕಿದ್ದೀವಿ ಸ್ಟೆಪ್ಸಿಗೆ. ಇದೆಲ್ಲ ಪುತ್ರ ಗ್ರಾನೈಟ್ ಅಂತೀವಿ. ಇದು ರೇಲಿಂಗ್ SS ರೇಲಿಂಗ್ ಇದೆ. ಬನ್ನಿ ಹೋಗೋಣ. ಇದು ರೇಲಿಂಗು. ಇದು ಫಸ್ಟ್ ಫ್ಲೋರ್ ಬಾಲ್ಕನಿ. ಇಲ್ಲಿ ಗ್ಲಾಸ್ ರೇಲಿಂಗ್ ಬರುತ್ತೆ. ಇಲ್ಲಿ ಬಾಲ್ಕನಿ ಟೈಲ್ಸ್. ಇದು 2x2 ಟೈಲ್ಸ್ ಇದೆ. ಸೇಮ್ ಕೆಳಗಡೆ ಯಾವ ಥರ ಇತ್ತು ಅದೇ ಥರ ಟೈಲ್ಸ್ನ ಯೂಸ್ ಮಾಡಿದ್ದೀವಿ. ಸೇಮ್ ಫ್ರಂಟ್ಗೋಸ್ಕರ 2x4 ಟೈಲ್ಸ್ ಇದೆ. ಆಮೇಲೆ ಟೈಲ್ಸಲ್ಲಿ ಒಂದು 4-way ಲೈಟ್ ಹಾಕಿದ್ದೀವಿ. ಇದು ಮೇನ್ ಡೋರು. ಫಸ್ಟ್ ಫ್ಲೋರ್ ಫಸ್ಟ್ ಪೋರ್ಷನ್ 1 BHK. ಇದು ಟೀಕುಡ್ ಮೇನ್ ಡೋರು. 3.5 ಅಡಿ ಅಗಲ. ಇಲ್ಲಿ ಇದಕ್ಕೂ ಗ್ರಾನೈಟ್ ಫ್ರೈ ಮಾಡಿದ್ದೀವಿ. ಆಮೇಲೆ ಇವು 2x4 ಟೈಲ್ಸು ಅಡೆಸಿವ್ನ ಯೂಸ್ ಮಾಡಿ ಹಾಕಿದ್ದೀವಿ. ಇದು ಹಾಲು ಎಂಟ್ರೆನ್ಸು. 2x4 ಫ್ಲೋರಿಂಗ್ ಟೈಲ್ಸ್ ಇದೆ. ವೈಟು ವಿತ್ ಬ್ಲ್ಯಾಕ್ ಗ್ರೇನ್ಸ್ ಮಿಕ್ಸ್ ಇದೆ. ಸ್ಕರ್ಟಿಂಗ್ ಅದೇ ಹಾಕಿದ್ದೀವಿ. ಆಮೇಲೆ ಇದು ಒಂದು TV ವಾಲ್ ಇದೆ, ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀವಿ. ಮೇಲ್ಗಡೆ ಒಂದು ಫ್ಲವರ್ ಇದೆ. ಇದಕ್ಕೆ ಒಂದು ವಿಂಡೋ ಇದೆ ಇಲ್ಲಿ. ಇದೊಂದು ಮೇನ್ ಡೋರು ವೆಂಟಿಲೇಷನ್ಗೆ. ಈ ಕಡೆ ಬಂದರೆ ಕಿಚನ್ಗೆ ಬರ್ತೀವಿ. ಕಿಚನಲ್ಲಿ ಇದು ಸಿಂಕು ಸ್ಟೇನ್ಲೆಸ್ ಸ್ಟೀಲ್ದು. ಆಮೇಲೆ PVC ಟ್ಯಾಪ್ಸ್ನ ಯೂಸ್ ಮಾಡಿದ್ದೀವಿ ಮೇಂಟೆನೆನ್ಸ್ ಕಮ್ಮಿ ಅಂತ. ಈ ಕಡೆ ಎಲ್ಲ ವಾಲ್ ಟೈಲ್ಸ್ ಇದೆ. 1x1.5 ಸೈಜಲ್ಲಿರೋದು. ಕಿಚನ್ ದೊಡ್ಡದಾಗಿದೆ. ಅಲ್ಲಿ ಪೂಜೆಗೆ ಪಾರ್ಟಿಷನ್ ಮಾಡಿದ್ದೀವಿ. ಅಲ್ಲೊಂದು ವಿಂಡೋ ಇದೆ. ಮೇಲ್ಗಡೆ RCC ಸಜ್ಜೆ ಇದೆ, ಸ್ಟೋರೇಜ್ ಸಲುವಾಗಿ. ಕೆಳಗಡೆನೂ ಸ್ಟೋರೇಜ್ ಏನಾದರೂ ಇಟ್ಕೋಬೋದು. ಕಡಪ ಸೆಲ್ಸ್ ಇದೆ. ಫ್ಲೋರಿಂಗಿಗೆ 2x2 ಟೈಲ್ಸ್ ಇದೆ. ಮಾರ್ಬಲ್ ಫಿನಿಶಿಂಗ್ ಇದೆ. ಈ ಕಡೆ ಬಂದರೆ ಪ್ಯಾಸೇಜಿಗೆ ಬರ್ತೀವಿ. ಇಲ್ಲೊಂದು ಸಣ್ಣ ಪ್ಯಾಸೇಜ್ ಆಗುತ್ತೆ. ಇದು ರೈಟ್ ಸೈಡ್ಗೆ ಕಾಮನ್ ಬಾತ್ರೂಮು. ಇದು ಗ್ರಾನೈಟ್ ಫ್ರೇಮು. ಸೇಮ್ ಇದು WPC ಡೋರು. ಇಲ್ಲಿ ವಾಲ್ ಮಿಕ್ಸರ್ ಇದೆ. ಇದು ಇಂಡಿಯನ್ WC ಇದೆ. ಇದಕ್ಕೆ ಬಾತ್ರೂಮ್ಗೆ ಕಾಮನ್ ಬಾತ್ರೂಮ್ ಇದೆ. ಇದು ಶವರು. ಈ ಕಡೆ ಕಾರ್ನರ್ ಸೆಲ್ಫ್ ಹಾಕಿದ್ದೀನಿ. ಟೈಲ್ಸ್ನ ಹೈಲೈಟ್ ಮಾಡಿದ್ದೀವಿ ಅಷ್ಟೇ. ಇದು ಡಾರ್ಕು ಲೈಟು. ಇಲ್ಲೊಂದು ವೆಂಟಿಲೇಟರ್ ಇದೆ. ಈ ಕಡೆ ಬಂದರೆ ಬೆಡ್ರೂಮಿಗೆ ಬರ್ತೀವಿ. ಇದು ಫ್ಲಶ್ ಡೋರು ರೆಡಿಮೇಡ್ದು. ಇದು 10x11 ಇದೆ ರೂಮ್ ಸೈಜು. ಬೆಡ್ರೂಮ್ ಕಾಮನ್ ಬೆಡ್ರೂಮ್. ಇಲ್ಲಿ
ಒಂದು ವಾಲ್ಗೆ ಹೈಲೈಟ್ ಕಲರ್ನ ಹಾಕಿದ್ದೀವಿ. ಆಮೇಲೆ ಈ ಕಡೆ ಕಡಪ ಸೆಲ್ಫ್ಸ್ ಇದೆ, ಸ್ಟೋರೇಜ್ಗೆ ಮೇಲ್ಗಡೆ ಸಜ್ಜ ಇದೆ. ಟೂ ಬೈ 4 ಸೇಮ್ ಟೈಲ್ಸ್ ಇದೆ. ಹಾಲ್ಗಿರೋದನ್ನೇ ಹಾಕಿದ್ದೀವಿ ಇಲ್ಲಿ. ಫಸ್ಟ್ ಪೋರ್ಷನಲ್ಲಿ ಇಷ್ಟಿದೆ. ಸೆಕೆಂಡ್ ಪೋರ್ಷನ್ಗೆ ಹೋಗ್ಬೇಕಾದ್ರೆ ನಾವು ಇಲ್ಲಿ ಪ್ಯಾಸೇಜಿಗೆ ಬರಬೇಕು ಹೊರಗಡೆ. ಈ ಪ್ಯಾಸೇಜಿಂದ ಸೆಕೆಂಡ್ ಪೋರ್ಷನ್ಗೆ ಮೇನ್ ಡೋರ್ ಅಲ್ಲಿ ಆ ಕಡೆ ಇದೆ. ಬನ್ನಿ ಹೀಗೆ ಹೋಗೋಣ. ಇಲ್ಲಿ 2 by 2 ಟೈಲ್ಸನ್ನು ಯೂಸ್ ಮಾಡಿದ್ವಿ. ಸ್ಕರ್ಟಿಂಗ್ ಇವತ್ತೇ ಹಾಕಿದ್ದೀವಿ. ಇದು ಮೇನ್ ಡೋರು, ಕಾರ್ವಿಂಗ್ ಡಿಸೈನ್ ಆಗಿದೆ. ಇವು ಪಾಲಿಶಿಂಗ್ ಆಗಿದೆ. ಸೇಮ್ ಇಲ್ಲಿ ಲಿವಿಂಗ್ ರೂಮು. ಇದು 10 feet by 12 feet ಇದೆ. ಸೇಮ್ ಇಲ್ಲಿ TV ವಾಲ್ಗೆ ಗೋಲ್ಡ್ ಕಲರ್ನ ಹೈಲೈಟ್ ಮಾಡಿದ್ದೀವಿ. ಮೇಲ್ಗಡೆ ವೈಟ್ ಸೀಲಿಂಗ್ ಇದೆ, ಅಲ್ಲೊಂದು ಫ್ಲವರ್ ಇದೆ. ಬ್ಲೂ ಬೇರೆ ಕಡೆ ಲೈಟ್ ಬ್ಲೂ ಇದೆ. ಈ ಕಡೆ ಬಂದರೆ ಬೆಡ್ರೂಮ್ಗೆ ಬರ್ತೀವಿ. ಇದು ಗ್ಲಾಸ್ ಡೋರು, ರೆಡಿಮೇಡ್ 10 by 12. ಈ ವಾಲ್ಗೆ ಹೈಲೈಟ್ ಕಲರ್ ಹಾಕಿದ್ದೀವಿ, ಅಪೋಸಿಟ್ ವಾಲು. ಆಮೇಲೆ ಇಲ್ಲೊಂದು ವಿಂಡೋ ಮತ್ತು ವೆಂಟಿಲೇಟರ್ ಇದೆ ಬೆಡ್ರೂಮ್ಗೆ. ಇದು ಸೆಕೆಂಡ್ ಪೋರ್ಷನ್. ಸ್ಟೋರೇಜ್ಗೆ ಇಲ್ಲಿ ಕಡಪ ಸೆಲ್ಸಿಂದ ಮಾಡಿದ್ದು. ಮೇಲ್ಗಡೆ RCC ಸಜ್ಜೆ ಬರುತ್ತೆ, ಕೆಳಗಡೆ ಸ್ಟೋರೇಜ್ ಕಡಪ ಸ್ಟೋನ್ದು. ಈ ಕಡೆ ಬಂದರೆ ಕಿಚನ್ಗೆ ಬರ್ತೀವಿ. ಕಿಚನಲ್ಲಿ ಇದು ಕಾಮನ್ ಬಾತ್ರೂಮು. ಇದು WPC ಡೋರ್, ಗ್ರಾನೈಟ್ ಫ್ರೇಮ್. ಆಮೇಲೆ ಇದು ಈ ಸೈಡಲ್ಲಿ ವೆಸ್ಟರ್ನ್ ಕಮೋಡ್ನ ಹಾಕಿದ್ದೀವಿ. ವಾಲ್ ಮಿಕ್ಸರು, ಶವರು ಎಲ್ಲ ಫಿಟ್ಟಿಂಗ್ಸ್ ಆಗಿದೆ. ಇದು 2 by 2 ಟೈಲ್ಸ್ ಇದೆ. ಇದು ಪೂಜೆಗೆ ಪಾರ್ಟಿಷನ್ ಮಾಡಿರೋದು. ಇದು 2 by 2 ಟೈಲ್ಸ್ ಇದೆ. ಕೆಳಗಡೆ ಕಡಪ ಸೆಲ್ಫ್ಸ್ ಇದೆ. ಇಲ್ಲಿ ಸಿಂಕ್ ಇದೆ, ಸ್ಟೇನ್ಲೆಸ್ ಸ್ಟೀಲ್. ಆಮೇಲೆ ಇದು 1 by 1.5 ಟೈಲ್ಸ್, ಫಾಲ್ ಟೈಲ್ಸ್ ಇದೆ. ಅಲ್ಲಿ ವಿಂಡೋ ಇದೆ, ಒಂದು ಗ್ಯಾಸ್ ಸ್ಟವ್ ಈ ಕಡೆ ಬರುತ್ತೆ. ಆಮೇಲೆ ಇಲ್ಲಿ ವಾಷಿಂಗ್ ಸಿಂಕ್ ಇದೆ, ಅಲ್ಲಿ ಗ್ಯಾಸ್ ಬರುತ್ತೆ, ಸಿಲಿಂಡ್ರ್. ಇಷ್ಟಿದೆ ಫಸ್ಟ್ ಪೋರ್ಷನಲ್ಲಿ. ಸೆಕೆಂಡ್ ಪೋರ್ಷನ್ ಫಸ್ಟ್ ಫ್ಲೋರಲ್ಲಿ. ಇದು ಲಿವಿಂಗ್ ರೂಮ್. ಈ ಕಡೆ ಪ್ಯಾಸೇಜ್ ಇದೆ. ಮೇಲ್ಗಡೆ ಹೋಗೋಣ, ಸೆಕೆಂಡ್ ಫ್ಲೋರ್ಗೆ ಏನಿದೆ ಅಂತ ನೋಡೋಣ. ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ಇದೇ ಸ್ಟೇರ್ ಕೇಸಲ್ಲಿ ಹೋಗ್ಬೇಕು. ಸೇಮ್ ಗ್ರಾನೈಟ್ ಹಾಕಿದ್ದೀವಿ, SS ರೇಲಿಂಗ್ ಇದೆ ಅಲ್ಲಿವರೆಗೂ. ಇದು ಎಲಿವೇಶನ್ ವಿಂಡೋ ಬರುತ್ತೆ. ಇಲ್ಲಿ ಲ್ಯಾಂಡಿಂಗಲ್ಲಿ ಒಂದು ವಿಂಡೋ ಕೊಟ್ಟಿದ್ದೀವಿ, 2 ಕಡೆ ಬೆಳಕಾಗುತ್ತೆ ಅಂತ. ಇಲ್ಲಿಗೆ SS ರೇಲಿಂಗ್ ಎಂಡ್ ಆಗುತ್ತೆ. ಇದು ಮೆಟಲ್ ಡೋರ್ ಇದೆ, ಫುಲ್ ಶೀಟ್ ಯೂಸ್ ಮಾಡಿದ್ವಿ, ನೀರು ಒಳಗಡೆ ಬರಬಾರದು ಅಂತ. ಇದು ಸೆಕೆಂಡ್ ಫ್ಲೋರ್ ಸ್ಲ್ಯಾಬು. 3 ಪೋರ್ಷನ್ಗೆ 3 ಸಪ್ರೇಟ್ ಟ್ಯಾಂಕ್ ಇದೆ, 3 ವಾಲ್ವ್ ಇದೆ ಅಲ್ಲಿ ಲ್ಯಾಂಡಿಂಗಲ್ಲಿ. ಇದು ವಾಷಿಂಗಿಗೆ ಯುಟಿಲಿಟಿ, ಬಟ್ಟೆ ವಾಶು. ಇದು ಫಸ್ಟ್ ಫ್ಲೋರಲ್ಲಿರೋರಿಗೆ 2 ಪೋರ್ಷನ್ ಇದೆಯಲ್ಲ ರೆಂಟಿಗೆ, ಅವರಿಗೆ. ವೀಕ್ಷಕರೇ, ನೋಡಿದಿರಲ್ಲ ಈ ಮನೆ ಯಾವ ಥರ ಕಟ್ಟಲಾಗಿದೆ, ಯಾವ ಥರ ಕ್ವಾಲಿಟಿ ಆಗಿದೆ. ಬಟ್ ಈ ಥರ ಮನೆ ಕಟ್ಟಬೇಕಾದ್ರೆ, ಈ ಥರ ಕನ್ಸ್ಟ್ರಕ್ಷನ್ ಆಗಬೇಕಾದ್ರೆ ಒಂದು ಒಳ್ಳೆ ಕ್ವಾಲಿಟಿನ ಮೇಂಟೈನ್ ಮಾಡಬೇಕು, ಓನರ್ನ ಸಹಕಾರ ಇರಬೇಕು. ಆದ್ದರಿಂದ ಈ ಥರ ಆಗಿದೆ ಈ ಮನೆ. ಒಂದು ಮನೆ ಅಚ್ಚುಕಟ್ಟಾಗಿ ನೀಟಾಗಿ ಹೊರಹೊಮ್ಮಬೇಕಾದ್ರೆ ಒಬ್ಬ ಇಂಜಿನಿಯರ್ ಬೇಕಾಗುತ್ತೆ. ಒಳ್ಳೆ ಪ್ಲ್ಯಾನಿಂಗು, ಒಳ್ಳೆ ಎಲಿವೇಷನ್ ಡಿಸೈನು, ಒಳ್ಳೆ ವರ್ಕರ್ಸ್ನ ತಗೊಂಡು ಟೀಮ್ ಇಟ್ಕೊಂಡು ಅವ್ರು ಮಾಡಬೇಕಾಗುತ್ತೆ. ಸೊ ನೀವೇನಾದರೂ ಮುಂದೆ ಮನೆ ಕಟ್ಟಬೇಕಾದ್ರೆ, ಕಟ್ತಾ ಇರೋರಿದ್ದರೆ ಒಬ್ಬ ಒಳ್ಳೆ ಇಂಜಿನಿಯರ್ನ ಸೆಲೆಕ್ಟ್ ಮಾಡಿ ಅಪಾಯಿಂಟ್ ಮಾಡಿ
ಅವ್ರನ್ನ ಕೆಲಸ ಮಾಡಿರೋದನ್ನು ನೋಡಿ ಕ್ವಾಲಿಟಿನ ನೋಡಿ ಅವ್ರಿಗೆ ಅಪಾಯಿಂಟ್ ಮಾಡಿ ಅಂತ ನಾನು ಸಜೆಷನ್ ಮಾಡ್ತೀನಿ. ನೀವೇನಾದರೂ ಗುಲ್ಬರ್ಗದಲ್ಲಿ ಅಥವಾ ಕಲಬುರಗಿಯಲ್ಲಿ ಮನೆ ಕಟ್ಟಬೇಕಾದ್ರೆ ಕೊತ್ತಂಬರಿ ಕನ್ಸ್ಟ್ರಕ್ಷನ್ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ ಅಥವಾ ಅಡ್ರೆಸ್ಸು ಹಾಕಿರ್ತೀನಿ. ನಮ್ಮ ಆಫೀಸ್ನ ವಿಸಿಟ್ ಮಾಡ್ಬೋದು, ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು.